ಎಲ್ಲ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ತಮಗೆ ಕರ್ನಾಟಕದಲ್ಲಿ ವಾಸವಾಗಿರ್ತಂಥ ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ತುಂಬ ಹೃದಯ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಶುಭವನ್ನ ಹಾರೈಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇವತ್ತು ವಿಶೇಷವಾಗಿ ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಭಾಗವಹಿಸಿದ್ದಾರೆ. ಅವರ ಪಾದ ಕಮಲಗಳಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ನಿತ್ಯದಂತೆ ಶ್ರೀಮತಿ ಶ್ರೀ ನಮ್ಮ ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ಸ್ಫಟಿಕಪಾಪುರಿ ಮಠದ ನಮ್ಮ ಶ್ರೀಗಳಂತ ಶ್ರೀ 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 ನಂಜಾದೂತ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಮತ್ತೊಬ್ಬ ನಮ್ಮ ವಿಶ್ವ ಒಕ್ಕಲಿಗ ಸಂಸ್ಥೆಯ ಪೀಠಾಧಿಪತಿಗಳಂತ ಶ್ರೀ 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 ನಿಖಿಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆಯಲ್ಲಿರುವಂಥ ನನ್ನ ಸಹೋದ್ಯೋಗಿಗಳಂತ ಮಾಜಿ ಹಿಂದೆನೂ ಉಪಮುಖ್ಯಮಂತ್ರಿ ಆಗಿದ್ದರು, ಈಗೂ ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಪರಮೇಶ್ವರ್ ಅವರೇ, ನಮ್ಮ ಹಿರಿಯ ಸಚಿವರುಗಳಾದ KH ಮುನಿಯಪ್ಪನವರೇ, KJ ಜಾರ್ಜ್ ಅವರೇ, ಕೃಷ್ಣ ಬೈರೇಗೌಡರೇ, ಜಯಚಂದ್ರರವರೇ, ಬೈತಿ ಸುರೇಶ್ ಅವರೇ, ಈ ಒಂದು BDA ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಹ್ಯಾರಿಸ್ ಅವರೇ, ನಮ್ಮ ಈ ಕ್ಷೇತ್ರದ ಈ ಕಾರ್ಯಕ್ರಮದ ರೂವಾರಿಗಳಂತ ನಮ್ಮ ಶಾಸಕ ಮಿತ್ರರಂತ ST ಸೋಮಶೇಖರ್ ಅವರೇ, ಮಾಗಡಿ ಶಾಸಕರಂತ ಬಾಲಕೃಷ್ಣರವರೇ, ಆನೇಕಲ್ ಶಿವಣ್ಣರವರೇ, ಒಕ್ಕಲ ಸಂಘದ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರೇ, ಇನ್ನು ವೇದಿಕೆ ಮೇಲೆ ನಮ್ಮ ಶಾಸಕರ ಮಿತ್ರ ಅಂತ ಪುಟ್ಟಣ್ಣವರು, ರಾಮಾಜಿಗೌಡರು, ಗೋವಿಂದರಾಜರವರು, ಆರ್ತಿ ಕೃಷ್ಣರವರು, ನಾಗರಾಜ್ ಯಾದವ್ ಅವರು, ಶಾಲೆ ರಜನೀಶ್ ಅವರು, ಮಣಿವಣ್ಣನವರು, ಇನ್ನು ಎಲ್ಲ ಬಹಳ ಪ್ರಮುಖವಾದಂಥ ಅಧಿಕಾರಿಗಳು, ಮುಖಂಡರು ಕೂಡ ಎಲ್ಲ ಇದ್ದಾರೆ. ತಾವು ಕೂಡ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಸುಮಾರು 2-3 ಗಂಟೆಗಳ ತಡವಾಗಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ, ಕ್ಷಮಿಸಬೇಕು. ಈ ದಿನ ಬಹಳ ಇತಿಹಾಸಕ್ಕೆ ಪುಟಕ್ಕೆ ಸೇರುವಂತ ಒಂದು ದಿನ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ನಾನು ಹಿಂದೆ ಒಂದು 25 ವರ್ಷದಿಂದ ಒಂದು ಮಾತು ಹೇಳಿದ್ದೆ ವಿಧಾನಸೌಧದಲ್ಲಿ ಒಂದು ಸಂದರ್ಭದಲ್ಲಿ, ನೀವು 3 Kಗಳನ್ನು ನೆನಪಿಟ್ಕೊಳ್ಬೇಕು ಅಂತ. ಒಂದು, ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಂತ ಕೆಂಪೇಗೌಡರು. ಎರಡನೇದು, ವಿಧಾನಸೌಧ ಕಟ್ಟಂತ ಕೆಂಗಲ್ ಹನುಮಂತಯ್ಯನವರು. ಮೂರನೇದು, ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂತ SM ಕೃಷ್ಣರವರು. ಇವರು 3 Kಗಳನ್ನ ತಾವು ಯಾವಾಗಲೂ ನೆನೆಸ್ಕೊಳ್ಬೇಕು ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಇವತ್ತು ನಾವೆಲ್ಲ ಈ ಶುಭ ದಿನ ಕೆಂಪೇಗೌಡ ದಿನಾಚರಣೆಯನ್ನ ಏನು ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ ನಂಜಾದೂತ ಸ್ವಾಮೀಜಿಯವರು ಇಬ್ಬರು ಸೇರಿ ಅಂದಿನಿಂದ ನಾವು ರೇವಣ್ಣವ್ರು ಇಲ್ಲೇ ಇದ್ದಾರೆ, ನಾನು ರೇವಣ್ಣವರೆಲ್ಲ ಸೇರಿ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ರು. ನಾನು ರೇವಣ್ಣವ್ರಿಗೆ ಈ ಸಂದರ್ಭದಲ್ಲಿ, ಅವರು ಮಾಗಡಿ ಕ್ಷೇತ್ರದ ಶಾಸಕರಾಗಿ ಮಂತ್ರಿ ಆಗಿದ್ದರು, ನನಗೆ ಯಾವತ್ತರ ಕಾಲದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ತುಂಬಿ ಈ ಕೆಲಸ ಆಗಲೇಬೇಕು ಅಂತ ಹೇಳಿ ಈ ಜಯಂತಿಯ ಆಚರಣೆ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಟ್ಟರು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಈ ಪವಿತ್ರವಾದ ರಸ್ತೆಗೆ, ಇದು ಬರೀ 11 ಕಿಲೋಮೀಟರ್ಗೆ ಈ ರಸ್ತೆ ನಿಲ್ಲುವುದಿಲ್ಲ, 123 ರಸ್ತೆ
ಕಿಲೋಮೀಟರ್ ರಸ್ತೆ ಆಗಿ ಇದು ಪರಿವರ್ತನೆ ಆಗ್ತದೆ. ಹಿಂದೆ ಹಿಂದೆ ಸರ್ಕಾರ ತೀರ್ಮಾನವನ್ನು ಮಾಡಿ ಈ ಪೆರಿಫೆರಲ್ ರಿಂಗ್ ರೋಡ್ ಅಂತೇಳಿ ಇದನ್ನ ಕಾರ್ಯರೂಪಕ್ಕೆ ತರಲಿಲ್ಲ. ಆದರೆ ನಾನು ಈ ಒಂದು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ, ಬೆಂಗಳೂರು ನಗರದ ಜವಾಬ್ದಾರಿ ಆದಮೇಲೆ, ನಾನು ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ ತುಂಗಭದ್ರಾ ಡ್ಯಾಮ್ ರಿಪೇರಿ ಸಂದರ್ಭದಲ್ಲಿ, ಗೇಟ್ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ. ಹಂಗೆ ಟೀಕೆ ಮಾಡೋರು ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಚಿಂತೆ ಮಾಡೋದು ಬೇಡ. ಇವತ್ತು ಯಾಕೆ ನಾಡು ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ತೇವೆ, ಹನುಮಂತಯ್ಯನವ್ರನ್ನ ಯಾಕೆ ನೆನೆಸ್ಕೊಳ್ತೇವೆ, ಯಾಕೆ ಎಸ್.ಎಂ. ಕೃಷ್ಣರವ್ರನ್ನ ನೆನೆಸ್ಕೊಂಡು ಅವ್ರ ಹೆಸರಿನಲ್ಲಿ ಈ ರಸ್ತೆಯನ್ನ ಇಷ್ಟು ಅಗಲ 10 ಪಥದ ರಸ್ತೆಯನ್ನ ಯಾಕೆ ಇಟ್ಟಿದ್ದೇವೆ ಅಂತಂದ್ರೆ, ಅವರು ಇಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಅವ್ರನ್ನ ನಾವು ನೆನೆಸ್ಕೊಂಡು ಅವರ ಹೆಸರಿನಲ್ಲಿ ಈ ರಸ್ತೆಯನ್ನು ಇಟ್ಟು ಅವರ ಧರ್ಮಪತ್ನಿ ಮತ್ತು ಅವ್ರ ಕುಟುಂಬದವರೆಲ್ಲ ಬಂದು ಭಾಗಿಯಾಗಿ ಇವತ್ತು ಅವ್ರ ಕೈಲಿ ಈ 10 ಪಥದ ರಸ್ತೆಯನ್ನ ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಈ ನಾಮಕರಣವನ್ನು ಮಾಡಿ, ನಮ್ಮ ಶಾಸಕ ಮಿತ್ರರಂತ ಸೋಮಶೇಖರ್ ಅವರು, ಹ್ಯಾರಿಸ್ ಅವರು ಏನೋ ಒಂದು ತೀರ್ಮಾನವನ್ನು ಮಾಡಿದ್ರು. ಆ ತೀರ್ಮಾನಕ್ಕೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಬಹಳ ಸಂತೋಷದಿಂದ ಎಸ್.ಎಂ. ಕೃಷ್ಣ ಅವರ ಹೆಸರಿನಲ್ಲಿ ಈ ರಸ್ತೆಯನ್ನ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ. ಇದು ಬಹಳ ಇತಿಹಾಸಕ್ಕೆ ಹೋಗುವಂತ ಒಂದು ವಿಚಾರ. ಇನ್ನ ಏನು 123 ಕಿಲೋಮೀಟರ್ ಇದೆ, ಅದು ಕೂಡ ಈಗಾಗಲೇ ಚಾಲನೆ ಆಗ್ತಾ ಇದೆ. ಅದು ಕೂಡ ಒಂದು ಹಂತದ ಟೆಂಡರ್ ಕೂಡ ನಾನು ಈಗಾಗಲೇ ಕರೆದಿದ್ದೇನೆ. ಮುಂದಕ್ಕೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರಸ್ತೆಗೆ ಸೇರ್ಲಿಕ್ಕೆ ಅದು ಕೂಡ ಸದ್ಯದಲ್ಲೇ ಈಗಾಗಲೇ ನೋಟಿಫಿಕೇಶನ್ ಹಿಂದೆ ಕೂಡ ಆಗಿದೆ. ಅದನ್ನ ಫೈನಲ್ ನೋಟಿಫಿಕೇಶನ್ ಕೂಡ ಆದೇಶ ಮಾಡುವಂಥ ಕೆಲಸವನ್ನ ನಾನು ಮಾಡ್ತೇನೆ. ಏಕೆಂದ್ರೆ ಇದಿಲ್ಲ ಅಂದ್ರೆ ಬೆಂಗಳೂರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ದಿಟ್ಟವಾದಂಥ ತೀರ್ಮಾನವನ್ನು ಮಾಡ್ತೇನೆ. ನನ್ನ ಯಾರು ಜಮೀನು ಮಾಲೀಕರಿದ್ರು ಅವರೆಲ್ಲರಿಗೂ ಕೂಡ ಸಹಕಾರವನ್ನು ಕೇಳಿ PDA-ನಲ್ಲಿ ಹಳೆ ರೇಟೇ ಕೊಡಬೇಕಾಗಿತ್ತು. ಆದರೂ ಕೂಡ ನಾನು ಅವರೆಲ್ಲರೂ ಕೂಡ 35% ಕಮರ್ಷಿಯಲ್ಲು, 40% ಇಲ್ಲ ಅಂದರೆ 40% ರೆಸಿಡೆನ್ಷಿಯಲ್ಲು, ಇಲ್ಲ ಅಂದರೆ ಎರಡನೇ ಈಗೇನು 2013 ಆಕ್ಟ್ ಏನು ಇವತ್ತು ಬಂದಿದೆ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ, ಇಲ್ಲ ಅಂತಂದರೆ TDR ಕೊಡುವಂಥ ವ್ಯವಸ್ಥೆ, ಹಿಂಗೆ 5 ವಿಚಾರದಲ್ಲಿ ಯಾವುದು ಬೇಕಾದ್ರೂ ಅವರು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಬೆಂಗಳೂರು ನಗರವನ್ನು ಉಳಿಸಲಿಕ್ಕೆ ಈ ತೀರ್ಮಾನವನ್ನು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಬಂಧುಗಳೇ, ಇವತ್ತು ಬಹಳ ದೂರದೃಷ್ಟಿಯಿಂದ ನಮ್ಮ ನಾಡಿನ ಜನತೆಗೆ ಇವತ್ತು ನಾವು ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ. ದೂರದೃಷ್ಟಿಯ ಮಹಾನ್ ಚೇತನ, ಕೆರೆಗಳನ್ನ ಕಟ್ಟಿದಂತ ಒಬ್ಬ ದೊಡ್ಡ ಭಗೀರಥ, ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದಂತ ಒಬ್ಬ ದೈವ ಭಕ್ತ, ಪೇಟೆಗಳನ್ನ ನಿರ್ಮಾಣವನ್ನು ಮಾಡಿ ಎಲ್ಲ ಜಾತಿ ವರ್ಗಕ್ಕೂ ಕೂಡ ಸಮಾನತೆಯನ್ನು ನೀಡಿ ಆರ್ಥಿಕವಾದಂಥ ಶಕ್ತಿಯನ್ನು ಕೊಟ್ಟು ಇವತ್ತು ಕೆಚ್ಚೆದೆಯ ದೊಡ್ಡ ಹೋರಾಟಗಾರ ಮಾನ್ಯ ಶ್ರೀ ನಮ್ಮ ನಾಡಪ್ರಭು ಕೆಂಪೇಗೌಡರ ಇವತ್ತು ಸ್ಮರಿಸ್ಕೊಂಡು ಇವತ್ತು ಅವರು ಇವತ್ತು ಬೆಂಗಳೂರನ್ನ ಕಟ್ಟಿಲ್ಲ ಅಂದ್ರೆ ಏನಾಯ್ತಿತ್ತು, ನಾವು ನಮ್ಮ ಕೇಂದ್ರ ಸ್ಥಳ ಎಲ್ಲಿಗೆ ಹೋಗ್ತಿತ್ತು ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆಯನ್ನ ತಾವು ಮಾಡಬೇಕಾಗ್ತದೆ. ಇದು ಬರೀ ಪ್ರೇಮದ ವಿಚಾರ ಅಲ್ಲ ಕೆಂಪೇಗೌಡರ ಬಗ್ಗೆ, ಇದು ಒಂದು ನೀತಿಯ ಪ್ರೇಮ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಇವರು ಸರ್ವ ಜನಾಂಗದ ಒಬ್ಬ ನಾಯಕ. ಆದ್ರಿಂದ ಇವತ್ತು ಇವರು ಹುಟ್ಟು ಒಕ್ಕಲಿಗರಾದರೂ ಕೂಡ ವಿಶ್ವ ಮಾನವ ತತ್ವವನ್ನು ಗಮನದಲ್ಲಿಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವರು ಆ ಕೆಲಸವನ್ನು ಮಾಡಿಕೊಂಡು ಬಂದಿರೋದು ನಾವೆಲ್ಲ ಕೂಡ ಗಮನದಲ್ಲಿಟ್ಕೊಂಡಿದ್ದೇವೆ. ಇವತ್ತು ಕೆಂಪೇಗೌಡರು ಕಟ್ಟಿ ಉಳಿಸಿ ಬೆಳೆಸೋದಷ್ಟೇ ಅಲ್ಲ, ಅವರು ಹಾಕಿದಂಥ ಅಡಿಪಾಯವನ್ನು ಪ್ರತಿ ಹಂತದಲ್ಲೂ ಕೂಡ ನಾವು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ನಾವು ಹೋಗ್ಕೊಂಡು ಬರ್ತಾ ಇದ್ದೇವೆ. ಅವರ ಸಾಧನೆ ಅಲ್ಪದಲ್ಲ, ಅವರ ದೂರದೃಷ್ಟಿಯ ಯೋಚನೆಗಳನ್ನು ಅವ್ರು ಮಾಡಿದಂಥ ಒಂದು ಧೈರ್ಯ, ಜೈಶಾಲಿ, ಅವರ ಸೊಸೆ, ಅವರ ಕುಟುಂಬದವರು ಅವತ್ತು ಮಾಡಿದಂಥ ತ್ಯಾಗ, ಇವೆಲ್ಲ ಕೂಡ ಇವತ್ತು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ನಾವು ಹುಟ್ಟಿದ ಮೇಲೆ ಭೂಮಿ ಮೇಲೆ ಇರ್ತೇವೆ,
ಸತ್ತಾಗ ಭೂಮಿ ಒಳಗಡೆ ಹೋಗ್ತೇವೆ. ಹಾಗೆ ಅವರ ಸಾಧನೆ ಮಾತ್ರ ಇವತ್ತು ಉಳಿತದೆ. ಆದ್ದರಿಂದ ಇವತ್ತು ಅದೇ ರೀತಿ ಕೆಂಪೇಗೌಡರ ಸಾಧನೆಗಳು ಶಾಶ್ವತವಾಗಿ ಉಳಿಲಿ ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರದಲ್ಲಿ ರೂಪಿಸ್ತಾ ಇದ್ದೇವೆ. ಇವತ್ತು ತಾವು ಗಮನಿಸಿದಿರಿ, ನಮ್ಮ ಹ್ಯಾರಿಸ್ ಅವರ ಮುಖಂಡತ್ವದಲ್ಲಿ ಏನು BDA ಇವತ್ತು ನಡೀತಾ ಇದೆ. ನನ್ನ ಹತ್ರ ಚರ್ಚೆ ಮಾಡಿ ನಾವು ಇವತ್ತು ಹೊಸ ಹಸಿರು ಬೆಂಗಳೂರನ್ನು ಮಾಡಬೇಕು, ಗ್ರೀನ್ ಸಿಟಿಯಾಗಿ ಇದನ್ನ ಪರಿವರ್ತನೆ ಆಗಬೇಕು, ಕೆಂಪೇಗೌಡರ ದೂರದೃಷ್ಟಿ ಉಳ್ಕೊಳ್ಬೇಕು ಅಂತೇಳಿ ಇವತ್ತೇನು 15 ಲಕ್ಷ ಸಸಿಗಳನ್ನ ಒಂದೇ ದಿನ ನೆಡ್ತಾ ಇದ್ದೇವೆ. ಇದು ದಾಖಲೆಯ ಒಂದು ತೀರ್ಮಾನ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅಂದಿನ ಕಾಲದಲ್ಲಿ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಕೂಡ 5 ಕೋಟಿ ಸಸಿಗಳನ್ನು ನೆಡಬೇಕು ಅಂತೇಳಿ SM ಕೃಷ್ಣ ಅವರ ಕಾಲದಲ್ಲಿ ಸಂಕಲ್ಪವನ್ನು ಮಾಡಿದ್ದನ್ನ ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ರಸ್ತೆಯಲ್ಲಿ ಇನ್ನೊಂದು ವಿಶೇಷವಾದನ್ನ ತಾವೆಲ್ಲ ಗಮನಿಸಿದ್ದೀರಿ. ಇದು ಮುಂದಿನ ದಿನದಲ್ಲಿ ಇವತ್ತು BDAನಲ್ಲಿ ಹ್ಯಾರಿಸ್ ರವರು ಮತ್ತು ಸೋಮಶೇಖರ್ ಅವರು ಏನು ಒಂದು ತೀರ್ಮಾನವನ್ನು ಮಾಡಿದ್ದಾರೆ, ವಾಲ್ ಆಫ್ ಗ್ರಾಟಿಟ್ಯೂಡ್ ಅಂತ, ಅಂದ್ರೆ ಉಪಕಾರ ಸ್ಮರಣೆಯನ್ನು ಇಟ್ಕೊಳ್ಬೇಕು ಅಂತೇಳಿ. ಯಾರು ಈ ಲೇಔಟ್ನಲ್ಲಿ ಈ ರಸ್ತೆಗಾಗಿ ಭೂಮಿಯನ್ನು ಕೊಟ್ಟು ಯಾವ ತಂಟೆ ತಗರಾಲಿಲ್ಲದೆ ಆ ಭೂಮಿಯನ್ನು ಕೊಟ್ಟಿದ್ದಾರೆ, ಅವರ ಹೆಸರನ್ನ ಈ ರಸ್ತೆಯಲ್ಲಿ ಶಾಶ್ವತವಾಗಿ ದಾಖಲೆ ಮಾಡುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮುಂದಿನ ದಿನದಲ್ಲಿ ಎಲ್ಲ ಕಡೆ ಮಾಡ್ತದೆ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದು ಸರ್ಕಾರದ ಒಂದು ಆದೇಶ ಕೂಡ. ನಾನು ಈ ವಿಚಾರದಲ್ಲಿ ಹೊರಸೋರಿದ್ದೇನೆ. ಯಾರೇ ಆಗಲಿ, ಕೆರೆಗಳಿಗೆ ಕೊಡಲಿ, ಶಾಲೆಗಳಿಗೆ ಕೊಡಲಿ, ಕೈಗಾರಿಕಾ ಪ್ರದೇಶಕ್ಕೆ ಕೊಡಲಿ, ಯಾರೇ ಆಗಲಿ, ಯಾವ ತಂಟೆ ತಗರಾಲಲ್ಲಿ ತ್ಯಾಗವನ್ನು ಮಾಡ್ತಾರೆ ಅಲ್ಲಿ ಒಂದು ವಾಲ್ ಆಫ್ ಗ್ರಾಟಿಟ್ಯೂಡ್, ಉಪಕಾರ ಸ್ಮರಣೆಯ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿ ಅವರ ಹೆಸರುಗಳು ಮುಂದಕ್ಕೆ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ವಂಶಸ್ಥರು ಎಲ್ಲರೂ ಕೂಡ ನನ್ನ ಕುಟುಂಬ ಇಂಥ ತ್ಯಾಗ ಮಾಡಿದೆ ಅನ್ನೋ ಒಂದು ಹೆಸರನ್ನ, ಸಾಕ್ಷಿ ಗುಡ್ಡೆಯ ಕಲ್ಲನ್ನ ಬಿಟ್ಟೋಗ್ಲಿಕ್ಕೆ ಒಂದು ಈ ಕರ್ನಾಟಕ ಸರ್ಕಾರ, DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ